ಪರಸ್ಪರ ಪ್ರೀತಿಸಿ ಮದುವೆಯಾಗಿ 7 ವರ್ಷಗಳಿಂದ ಸುಖವಾಗಿ ಸಂಸಾರ ನಡೆಸುತ್ತಿದ್ದ ಕುಟುಂಬಕ್ಕೆ ಎಂಟ್ರಿ ಕೊಟ್ಟಿದ್ದ ಮೂರನೇ ವ್ಯಕ್ತಿ. ಆ ಮೂರನೇ ವ್ಯಕ್ತಿಯಿಂದಲೇ ಮನೆಯ ಯಜಮಾನಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದು ತಲೆಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಪೊಲೀಸ್ ಠಾಣಾ ವ್ಯಾಪ್ತಿಯ ತುಮ್ಮಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮಗನ ಸಂಸಾರದಲ್ಲಿ ಮೊಬೈಲ್ನಿಂದಲೇ ಪದೇ ಪದೇ ಗಲಾಟೆ ನಡೀತಾ ಇದ್ದು ಬಿರುಕು ಬಂದಾಗ ಮೊಬೈಲ್ ಬಳಕೆ ಮಾಡದಂತೆ ಸೊಸೆಯಾದ ತುಮ್ಮಲಪಲ್ಲಿ ಗ್ರಾಮದ ರೇಖಾಗೆ ಅತ್ತೆ ರಮಣಮ್ಮ ಹಾಗೂ ಗಂಡನಾದ ಮಂಜುನಾಥ್ ಬುದ್ಧಿವಾದ ಹೇಳಿದ್ರು. ಆದರೂ ಗಂಡನಿಗೆ ಅತ್ತೆಗೆ ಗೊತ್ತಾಗದಂತೆ ತುಮ್ಮಲಪಲ್ಲಿ ಗ್ರಾಮದವನೇ ಆದ ಪ್ರಿಯಕರ ಶಶಿಕುಮಾರ್ ಕೊಡಿಸಿದಂತಹ ಮೊಬೈಲ್ ಯಾರ ಕಣ್ಣಿಗೂ ಬೀಳದಂತೆ ಬಳಕೆ ಮಾಡಿಕೊಂಡಿದ್ದ ಸೊಸೆ ಆಗಸ್ಟ್ 31ರಂದು ಮೊಬೈಲ್ ಬಳಕೆ ಮಾಡುವುದು ಅತ್ತೆಯ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. ಮೊಬೈಲ್ ಬಳಕೆಯ ವಿಚಾರ ಅತ್ತೆಗೆ ಗೊತ್ತಾಗ್ತಿದ್ದಂತೆ ಸೊಸೆ ಅತ್ತೆಯನ್ನು ಮುಗಿಸಲು ಪ್ಲಾನ್ ರೂಪಿಸಿ ಆಗಸ್ಟ್ 31ರ ರಾತ್ರಿ ಸುಮಾರು 10:30ಕ್ಕೆ ಪ್ರಿಯಕರ ಶಶಿಕುಮಾರ್ ಹಾಗೂ ಸೊಸೆಯಾದ ರೇಖಾ ಅತ್ತೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಗಂಭೀರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ್ದ ಕೂಡಲೇ ಸತ್ತೋಗಿದ್ದಾಳೆ ಅಂತ ಯಾರೋ ಬಂದು ಮಾರಕಾಸ್ತ್ರಗಳಿಂದ ನಮ್ಮ ಅತ್ತೆಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ನಾಟಕವಾಡಿದ ಸೊಸೆ ಕೂಡಲೇ ಗಂಡನಿಗೆ ಮಾಹಿತಿ ನೀಡಿ ಗಾಯಗೊಂಡಿರುವ ಮಹಿಳೆ ರಮಣಮ್ಮನನ್ನ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವ ಕಾರಣ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ತಲೆಗೆ ಗಂಭೀರ ಗಾಯಗಳಾದ ಕಾರಣ ಬೆಂಗಳೂರಿನ ನಿಮಾನ್ಸ್ಗೆ ದಾಖಲು ಮಾಡಿ ಚಿಕಿತ್ಸೆ ನೀಡುತ್ತಿದ್ದು ಯಾರೋ ನಮ್ಮ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲವೆಂದು ಮಗ ದೂರು ನೀಡಿದ್ದು ರಾಯಲ್ಪಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ರು. ಪೊಲೀಸರ ತನಿಖೆಯಲ್ಲಿ ಅತ್ತೆಯನ್ನು ಮುಗಿಸಲು ಹೊರಟಿದ್ದ ಸೊಸೆ ಪ್ರಿಯಕರನ ಬಂಧನವಾಗಿದೆ. ಮಹಿಳೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿರುವ ಕುರಿತು ಪ್ರಕರಣ ದಾಖಲು ಮಾಡಿಕೊಂಡಿರುವ ರಾಯಲ್ಪಡು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಮು ತನಿಖೆ ಕೈಗೊಂಡು ಅತ್ತೆಯ ಪಕ್ಕದಲ್ಲೇ ಸೊಸೆ ಮಲಗಿದ್ಲು ಎಂಬ ಮಾಹಿತಿ ಖಚಿತಪಡಿಸಿಕೊಂಡ ಕೂಡಲೇ ತನಿಖೆ ಚುರುಕುಗೊಳಿಸಿದಾಗ ಮೊಬೈಲ್ ವಿಚಾರವಾಗಿ ಪದೇ ಪದೇ ಗಂಡ ಹೆಂಡತಿ ನಡುವೆ ಗಲಾಟೆ ನಡೆದಿದ್ದು ಮೊಬೈಲ್ ಬಳಕೆ ಮಾಡದಂತೆ ಗಂಡ ಮತ್ತು ಅತ್ತೆ ಆರೋಪಿಯಾದ ರೇಖಾಳಿಗೆ ಬುದ್ಧಿವಾದ ಹೇಳಿರ್ತಾರೆ. ಆದರೂ ಗಂಡ ಹಾಗೂ ಅತ್ತೆಗೆ ಗೊತ್ತಾಗದಂತೆ ಆರೋಪಿ ರೇಖಾ ಮೊಬೈಲ್ ಬಳಕೆ ಮಾಡ್ತಿದ್ದನ್ನ ರೇಖಾಳ ಅತ್ತೆ ರಮಣಮ್ಮ ಕೈಗೆ ಸಿಕ್ಕಾಗ ಯಾಕೆ ಫೋನ್ ಪುನಃ ಬಳಕೆ ಮಾಡ್ತಿದ್ಯಾ, ಅದರಿಂದ ಸಂಸಾರದಲ್ಲಿ ಬಿರುಕು ಬಂದಿದ್ದು ಸಾಕು, ನನ್ನ ಮಗನಿಗೆ ಗೊತ್ತಾದ್ರೆ ಪುನಃ ನಿಮ್ಮ ನಡುವೆ ಜಗಳ ಆಗ್ತದೆ ಅಂತ ಬುದ್ಧಿ ಮಾತು ಹೇಳಿದ್ದಕ್ಕೆ ಮೊಬೈಲ್ ವಿಚಾರ ಗಂಡನಿಗೆ ಹೇಳ್ತಾಳೆ ಅನ್ನೋ ಕಾರಣಕ್ಕೆ ಸೊಸೆ ರೇಖಾ ಹಾಗೂ ಪ್ರಿಯಕರ ಶಶಿಕುಮಾರ್ ಅತ್ತಿಯಾದ ರಮಣಮ್ಮ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಅಂತ ಸೊಸೆ ರೇಖಾ ಪ್ರಿಯಕರ ಶಶಿಕುಮಾರ್ ಇಬ್ಬರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನಮ್ಮ ಹೆಸರು, ನಮ್ಮದು ತುಮ್ಮಲಪಲ್ಲಿ ಗ್ರಾಮ. ಅದೇ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ನಾನು ನಮ್ಮಮ್ಮ, ಮದುವೆ ಆಗಿದೆ. ನಮ್ಮ ಮಿಸ್ಸಸ್ಸು, ಚಿಕ್ಕ ಪಾಪು ಇದೆ ಸರ್. ಭಾನುವಾರ ನೈಟು ನಾನು ಹಾಲ್ಗಡಿಗೆ ಹೋಗಿದ್ದೆ, ಡ್ರೈವರ್ ಆಗಿ ಹೋಗಿದ್ದೆ. ಸುಮಾರು 10:30ಗೆ ನಮ್ಮ ತಂಗಿ ಕಾಲ್ ಮಾಡಿದ್ದಾರೆ, ಈ ಥರ ಆಗೋಗಿದೆ, ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಿ, ಮನೆಗೆ ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಹಾಸ್ಪಿಟ್ಲಲ್ಲಿ ಶ್ರೀನಿವಾಸಪುರದಲ್ಲಿ ಆಗಲ್ಲ ಅಂದರೆ ಕೋಲಾರ ಕರ್ಕೊಂಡು ಹೋಗಿದ್ದೀನಿ. ಅದು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಪೊಲೀಸವ್ರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಹೇಳೋ ಸ್ಟೇಜಲ್ಲಿ ಇಲ್ಲ ಸರ್, ನಮ್ಮಮ್ಮ ಹೇಳೋ ಸ್ಟೇಜಲ್ಲಿ ಇಲ್ಲ. ಪೊಲೀಸವ್ರಿಗೆ ವಿಷಯ ತಿಳಿಸಿದೆ. ನಾನು ಇರಲಿಲ್ಲ, ಮನೆಯಲ್ಲಿ ಈ ಥರ ನಡೆದಿದೆ. ಎಲ್ಲೆಲ್ಲಿ ಗಾಯಗಳಾಗಿದೆ ಸರ್? ತಲೆ ಮೇಲೆ ಇಲ್ಲಿ ಓಪನ್ ಆಗಿಬಿಟ್ಟಿದೆ, ತಲೆಗೆ 4 ಏಟು ಬಿದ್ದಿದೆ ಸರ್, ಆಮೇಲೆ ಕೈಗೆ. ಪೊಲೀಸವರು ಹೇಳಿದರು ಈ ಥರ ಆಗಿದೆ ಅಂತೇಳಿ 2 ಆಪ್ರೇಷನ್ ಮಾಡಿದ್ದಾರೆ ತಲೆಗೆ. ಅದಕ್ಕೆ ಆ ಅಮ್ಮ ಕಂಡೀಷನು ಸೀರಿಯಸ್ ಆಗಿದೆ ಸರ್.